ಹನುಮಧ್ವಜ ತೆರವು ವಿವಾದದಿಂದಾಗಿ ಇಡೀ ರಾಜ್ಯವನ್ನೇ ತನ್ನತ್ತ ಗಮನ ಸೆಳೆಯುವಲ್ಲಿ ಮುಂದಾಗಿದ್ದಂತಹ ಕೆರಗೋಡು ಗ್ರಾಮದಲ್ಲಿ ಈಗ ಬೆಂಕಿ ಮುಚ್ಚಿದ ಕೆಂಡದಂತಿದೆ. ಆದ್ರೆ ಈ ಒಂದು ಹನುಮಧ್ವಜ ತೆರವು ವಿವಾದದಿಂದಾಗಿ ಸಾಕಷ್ಟು ಗಲಾಟೆಗಳಾಗಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಜಾಗದಲ್ಲಿ ಹನುಮಧ್ವಜವನ್ನ ಇಳಿಸಿದಂತ ಬಳಿಕ ಸದ್ಯ ಮನೆಗಳ ಮೇಲೆ ಹನುಮಧ್ವಜ ಆಗಿರ್ಬೋದು, ಹಾಗೆ ಕೇಸರಿ ಬಾವುಟಗಳಾಗಿರ್ಬೋದು ರಾರಾಜಿಸ್ತಾ ಇದೆ. ನಾನೀಗ ಸದ್ಯ ಕೆರಗೋಡು ಗ್ರಾಮದ ಒಂದು ಮನೆಗಳ ಮೇಲೆ ಹಾರಾಡುವಂತಹ ಕೇಸರಿ ಧ್ವಜವನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಕಳೆದ 4 ದಿನಗಳ ಹಿಂದೆ ಇಡೀ ರಾಜ್ಯವನ್ನೇ ತನ್ನ ಗಮನವನ್ನ ಸೆಳೆಯುವಲ್ಲಿ ಕೆರಗೋಡು ಗ್ರಾಮ ಒಂದು ಹನುಮಧ್ವಜ ತೆರವು ವಿವಾದ ಸಾಕಷ್ಟು ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಆ ಒಂದು ತೆರವಾದಂತಹ ಬಳಿಕ ಸದ್ಯ ಪ್ರತಿ ಮನೆಗಳ ಮೇಲೆ ಹನುಮಧ್ವಜ ಆಗಿರ್ಬೋದು, ಜೈ ಶ್ರೀರಾಮ್ ಅನ್ನೋ ಘೋಷಣೆಯನ್ನ ಬರ್ದಿರ್ತಂತಹ ಬಾವುಟಗಳಾಗಿರ್ಬೋದು, ಹಾಗೆ ಕೇಸರಿ ಬಾವುಟಗಳಾಗಿರ್ಬೋದು ಎಲ್ಲ ಮನೆಗಳ ಮೇಲೆ, ಅಂದ್ರೆ ಇಡೀ ಗ್ರಾಮದ ಅರ್ಧದಷ್ಟು ಮನೆಗಳ ಮೇಲೆ ಈಗಾಗಲೇ ಕೇಸರಿ ಬಾವುಟ ರಾರಾಜಿಸ್ತಾ ಇದೆ. ಒಂದು ಕಡೆ ಬಿಜೆಪಿಯವರು ಕೂಡ ಫೆಬ್ರವರಿ 2ರಿಂದ ಕೇಸರಿ ಬಾವುಟ ಆಗಿರ್ಬೋದು, ಹನುಮಧ್ವಜವನ್ನ ಅಭಿಯಾನವನ್ನ ಮಾಡ್ಲಿಕ್ಕೂ ಕೂಡ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಅದಕ್ಕೂ ಮೊದಲೇ ಈಗಾಗಲೇ ಗ್ರಾಮದ ಹಲವು ಮನೆಗಳ ಮೇಲೆ ಈಗಾಗಲೇ ಕೇಸರಿ ಬಾವುಟ ಆಗಿರ್ಬೋದು, ಹನುಮ ಬಾವುಟ ಆಗಿರ್ಬೋದು ಈಗಾಗಲೇ ರಾರಾಜಿಸ್ತಾ ಇದೆ. ಇನ್ನೊಂದು ಕಡೆ ಶಾಸಕರಾದಂತಹ ಗಣಿಗ ರವಿ ಅವರು ಕೂಡ ಒಂದು ಹರ್ಘರ್ ತಿರಂಗ ಅನ್ನೋ ಮೂಲಕ ರಾಷ್ಟ್ರಧ್ವಜವನ್ನ ಪ್ರತಿ ಮನೆಗಳ ಮೇಲೆ ಆರಿಸುವಂತ ಕೆಲಸವನ್ನ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆ ನೀಡಿದ ಬಳಿಕವೇ ಈ ಒಂದು ಕೇಸರಿ ಬಾವುಟಗಳಾಗಿರ್ಬೋದು, ಹನುಮ ಬಾವುಟಗಳಾಗಿರ್ಬೋದು ರಾರಾಜಿಸ್ತಾ ಇರ್ತಕ್ಕಂಥದ್ದು ಕೂಡ ಎಲ್ಲದಕ್ಕೂ ಮುನ್ನುಡಿಯನ್ನ ಬರಿತಾ ಇದೆ. ಅಂದ್ರೆ ಕೆರಗೋಡು ಗ್ರಾಮದಲ್ಲಿ ಹನುಮ ಭಕ್ತರು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ನಮ್ಮ ಮನೆಗಳ ಮೇಲೆ ಅಂದ್ರೆ 108 ಅಡಿ ಧ್ವಜಸ್ತಂಭದಲ್ಲಿ ಇಳಿದಂತಹ ಅಂದ್ರೆ ತೆರವುಗೊಂಡಂತಹ ಹನುಮ ಧ್ವಜಕ್ಕೆ ಬದಲಾಗಿ ತಮ್ಮ ಮನೆಗಳ ಮೇಲೆ ಕೇಸರಿ ಬಾವುಟವನ್ನು ಆರಿಸೋ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪ್ರತಿ ಮನೆಗಳ ಮೇಲೆ ಅಂದ್ರೆ ಕೆರಗೋಡು ಗ್ರಾಮದ ಹಲವು ಮನೆಗಳ ಮೇಲೆ ಈಗಾಗಲೇ ಕೇಸರಿ ಬಾವುಟ ಹಾಗೆ ಹನುಮ ಧ್ವಜ ಈಗಾಗಲೇ ಹಾರಾಟವನ್ನು ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಭಿಯಾನಕ್ಕೂ ಮೊದಲೇ ಈ ಒಂದು ಆಕ್ರೋಶ ಹೆಚ್ಚಾಗಿರ್ತಕ್ಕಂಥದ್ದು ಕೂಡ ಎಲ್ಲರಿಗೂ ಕುತೂಹಲಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಮತ್ತೊಂದೆಡೆ ಈ ವಿವಾದವನ್ನ ಸೃಷ್ಟಿ ಮಾಡಿದಂತ ಅಧಿಕಾರಿಗಳಿಗೂ ತಮ್ಮ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೂ ಕೂಡ ಈ ಒಂದು ಅಭಿಯಾನ ಅಂದ್ರೆ ಬಾವುಟ ಆರಿಸುವಂತ ಅಭಿಯಾನವನ್ನ ಈಗಾಗಲೇ ಮಾಡಿ ಅವರ ಒಂದು ಆಕ್ರೋಶವನ್ನ ಹೊರಹಾಕಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಹರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಕೆರಗೋಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.